ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಾಮಿನೇಷನ್ ಆದಂತಹ 7 ಸ್ಪರ್ಧಿಗಳಲ್ಲಿ ಯಾರು ಸೇಫ್ ಆಗಬೇಕು ಚರ್ಚಿಸಿ ಒಬ್ಬರ ಹೆಸರನ್ನ ಆಯ್ಕೆ ಮಾಡಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನಾಮಿನೇಟ್ ಆದಂಥ 7 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂದರೆ ಗಾರ್ಡನ್ ಏರಿಯಾದಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಅಂಥ ಸಮಯದಲ್ಲಿ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಬಿಗ್ ಪೈಪೋಟಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾನು ಸೇವ್ ಆಗ್ತೀನಿ, ನೀನು ಸೇವ್ ಆಗ್ತೀನಿ ಅನ್ನೋ ಮಾತುಗಳು ಬರ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇರ್ಬೋದು. ಸೊ ನಿನ್ನೆ ಮಾಳುವವರು ಒಂದೊಂದು ಕಾರಣಗಳನ್ನ ಕೊಟ್ಟು 7 ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದರು. ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಕೂಡ ಮಾಡಿದ್ರು. ಸೊ ಈ ಎಲ್ಲ ಅರ್ಹತೆಗಳು ಅಂದರೆ ನಾಮಿನೇಟ್ ಮಾಡುವಂತಹ ಅರ್ಹತೆಗಳು ನಮ್ಮ ಮಾಳು ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಮಾಳುಗೆ ಇತ್ತು. ಸೊ ಹಾಗಾಗಿ ಮಾಳುವರು 7 ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದರು. ಸೊ ನಾಮಿನೇಟ್ ಆದ 7 ಜನ ಸ್ಪರ್ಧಿಗಳ ಹೆಸರು ಈ ರೀತಿ ಇದೆ: ರಿಷಾ, ರಕ್ಷಿತಾ, ಧ್ರುವಂತ್, ಅಶ್ವಿನಿ, ರಾಶಿಕಾ, ಕಾಕ್ರೋಶುದಿ, ಜಾನ್ವಿ. ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿರ್ತಾರೆ. ಸೊ ಇವರು ತುಂಬ ಡೇಂಜರ್ ಝೋನ್ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು ಮತ್ತು ನಾಮಿನೇಟ್ ಆಗದೇ ಇರುವಂಥ ಸ್ಪರ್ಧಿಗಳ ಮಧ್ಯೆ ಒಂದು ಗೇಮ್ ಕೊಡ್ತಾರೆ, ಅಂದರೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ನಿನ್ನೆ. ಸೊ ಅದುವೇ ಮೊಡಕೆ ಹೊಡೆಯುವ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಟಾಸ್ಕ್ನಲ್ಲಿ ಟೋಟಲ್ ಆಗಿ ಈ ಟಾಸ್ಕ್ ಹೇಗಿರುತ್ತಪ್ಪ ಅಂದರೆ ಒಂದು ಕಂಬ ಇರುತ್ತೆ. ಸೊ ಕಂಬದಲ್ಲಿ ಎಲ್ಲ ಸ್ಪರ್ಧಿಗಳ ಮೊಡಕೆ ಇಟ್ಟು ಅವರ ಭಾವಚಿತ್ರನ ಅಂಟಿಸಿದ್ದಾರೆ. ಮತ್ತು ಅದರ ಮುಂದ್ಗಡೆ ಒಂದು ಚೌಕಾಕಾರದ 3 ಹೋಲ್ಗಳಿರುವಂಥ ಒಂದು ಡಂಬಲ್ ಇಟ್ಟಿದ್ದಾರೆ. ಸೊ ಆ ಒಳಗಡೆ ಕಲರ್ಸ್ ಚಾಯ್ಸ್ ಇದ್ದಾವೆ. ಸೊ ಬಿಗ್ ಬಾಸ್ ಹೇಳುವಂಥ ಕಲರ್ ಒಳಗಡೆ ಹೋಗಿ ಯಾರು ಮೊದಲು ಆ ಒಂದು ಸ್ಟಿಕ್ ತಗೊಂಡು ಯಾರು ಮಡಿಕೆ ಹೊಡಿತಾರೆ ಸೊ ಅವರು ಸೇವ್ ಆಗ್ತಾರೆ, ಮತ್ತು ಆ ಒಂದು ಟೀಮ್ನಿಂದ ನಾಮಿನೇಟ್ನಿಂದ ಸೇವ್ ಆಗುವಂಥ ಚಾನ್ಸ್ ಸಿಗುತ್ತೆ ಅಂತಲೂ ಕೂಡ ಹೇಳಿರ್ತಾರೆ. ಸೊ ಹಾಗಾಗಿ ಈ ಒಂದು ಟಾಸ್ಕ್ ಕೂಡ ನಡೆಯುತ್ತೆ. ಸೊ ಆ ಟಾಸ್ಕ್ನಲ್ಲಿ 4 ರೌಂಡ್ಸ್ ನಡೆಯುತ್ತೆ. ಸೊ ಆ 4 ರೌಂಡ್ಸಲ್ಲಿ 2 ರೌಂಡ್ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಗೆಲ್ತಾರೆ, ಇನ್ನೆರಡು ರೌಂಡ್ ನಾಮಿನೇಟ್ ಆಗದೇ ಇರುವಂಥ ಸ್ಪರ್ಧಿಗಳು ಗೆಲ್ತಾರೆ. ಸೊ ಇದರಲ್ಲಿ ಅತಿ ಹೆಚ್ಚು ಮಡಿಕೆ ಹೊಡೆದಿರೋದು ನಾಮಿನೇಟ್ ಆದಂಥ ಸ್ಪರ್ಧಿಗಳ ಟೀಮ್. ಹಾಗಾಗಿ ಅವರ ಟೀಮ್ ಜಯಶಾಲಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲನೇ ರೌಂಡ್ಸ್ನಲ್ಲಿ ಯಾರು ನಮ್ಮ ಧನುಷ್ ಅವರು ತುಂಬ ಚೆನ್ನಾಗಿ ಮಡಿಕೆ ಹೊಡಿತಾರೆ. ಸೊ ಎರಡನೇ ರೌಂಡ್ನಲ್ಲಿ ಲೇಡೀಸಲ್ಲಿರುತ್ತೆ. ಸೊ ಅದರಲ್ಲಿ ರಾಶಿಕಾ ಅವರು ಹೋಗಿ ಅಭಿ ಅವ್ರನ್ನ ಮಡಿಕೆ ಹೊಡಿತಾರೆ. ಸೊ ಮೂರನೇ ರೌಂಡ್ನಲ್ಲಿ ನಾಲ್ಕನೇ ರೌಂಡ್ನಲ್ಲಿ ರಾಶಿಕಾ ಅವರು ಹೋಗಿ ಟೋಟಲ್ ಆಗಿ 3 ಮಡಿಕೆಗಳು ಹೊಡಿತಾರೆ. ಸೊ ಹಾಗಾಗಿ ಇಲ್ಲಿ ನಾಮಿನೇಟ್ ಆದಂಥ ಟೀಮ್ ಗೆಲ್ಲುತ್ತೆ. ಸೊ ಆ ಕಾರಣದಿಂದ ಬಿಗ್ ಬಾಸ್ ಏನು ಮಾಡಿದೆಯಪ್ಪ ಅಂದರೆ ಸೊ ಈಗ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಒಬ್ಬರು ನಿಮ್ಮ ತಂಡದಲ್ಲಿ ಚಾಯ್ಸ್ ಮಾಡಬೇಕು. ಯಾಪ ಅಂದರೆ ಸೊ ಯಾರು ಈ ನಾಮಿನೇಷನಿಂದ ಪಾರಾಗಬೇಕು ಒಬ್ಬ ಸ್ಪರ್ಧಿನ ಸೆಲೆಕ್ಷನ್ ಮಾಡಬೇಕು. ಸೊ ಮತ್ತು ನೀವು ಇನ್ನೊಂದು ಕೆಲಸ ಮಾಡಬೇಕು, ಏನಪ್ಪ ಅಂದರೆ ನಾಮಿನೇಟ್ ಆಗದೇ ಇರುವಂತಹ ಸ್ಪರ್ಧಿಗಳಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು. ಸೊ ಇಲ್ಲಿ ನಾಮಿನೇಟ್ ಆಗದೇ ಇರುವಂಥ ಸ್ಪರ್ಧಿ ನಾಮಿನೇಟ್ ಲಿಸ್ಟ್ಗೆ ಬರ್ತಾರೆ, ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ನಾಮಿನೇಷನ್ ಇಲ್ದ ಲಿಸ್ಟ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದರು. ಸೊ ಹಾಗಾಗಿ ಈ ಒಂದು ನಾಮಿನೇಟನ್ನು ಆರಿಸೋಕ್ಕೆ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಡಿಸ್ಕಸ್ ನಡೀತಾ ಇರುತ್ತೆ. ಅಂಥ ಸಮಯದಲ್ಲಿ ನಮ್ಮ ರಕ್ಷಿತಾ ಅವರು ಕಾಕ್ರೋಶುದಿನ ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಮತ್ತೆ ರಾಶಿಕಾ ಅವರು ಅವರವ್ರನ್ನೇ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಕಾರಣದಾಗಿ ಇವರ ಮಧ್ಯೆ ತುಂಬ ಭೀಕರವಾಗಿ ಪೈಪೋಟಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವರೇ ಪ್ಲ್ಯಾನ್ ಮಾಡ್ಕೊಂಡು ತುಂಬ ಸೇವ್ ಆಗೋಕ್ಕೆ ಐಡಿಯಾ ಕೂಡ ಮಾಡ್ತಾ ಇದ್ದಾರೆ, ಅವರವ್ರನ್ನೇ ಸೇವ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಕ್ಷಿತಾ ಮಾತನ್ನ ಯಾರು ಕೇಳ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಿ ಏನು ನಡೀತಾ ಇದೆಯಪ್ಪ ಅಂದರೆ ಸೊ ಕಳೆದ ಬಾರಿ ಯಾರು ನಮ್ಮ ಗಿಲ್ಲಿ ಅವರು ಇದೇ ರೀತಿ ಮಾಡಿದರು. ಸೊ ಹಾಗಾಗಿ ಈಗ ರಕ್ಷಿತ್ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಕ್ಕೂ ಮುಂಚೆ ಈ ರೀತಿಯ ಒಂದು ಡಿಸ್ಕಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಸೇಫಲ್ಲಿರುವಂಥ ಟೀಮ್ ಸ್ಪರ್ಧಿಗಳು ಆಲ್ರೆಡಿ ರಕ್ಷಿತಾಗೆ ಹೇಳಿದರು. ಸೊ ಅವರವರು ಸೇವ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಸೊ ನೀನು ಬಿಟ್ಕೊಡ್ಬೇಡ, ಸೊ ನಿನಗೆ ಯಾರು ಇಷ್ಟ ಆಗುತ್ತೋ ಅವ್ರನ್ನ ಸೇವ್ ಮಾಡೋಕ್ಕೆ ಟ್ರೈ ಮಾಡು. ಸೊ ಅವರು ಪ್ಲ್ಯಾನ್ ಮಾಡಿಕೊಂಡು ಅವರವರೇ ಸೇವ್ ಆಗ್ತಾರೆ, ದಯವಿಟ್ಟು ನೀನು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ ಅಂತ ಆಲ್ರೆಡಿ ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಆಲ್ರೆಡಿ ರಕ್ಷಿತಾರಿಗೆ ಹೇಳಿರ್ತಾರೆ. ಸೊ ಆ ಕಾರಣದಿಂದಾಗಿ ಈಗ ರಕ್ಷಿತ್ ಅವರು ಅದೇ ರೀತಿ ಒಂದು ಫಾಲೋ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು.